ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಬುಕ್ ಆಫ್ ಐಸಾಯ ಚಾಪ್ಟರ್ 41 41ನೇ ಅಧ್ಯಾಯ ಅದರ 13ನೇ ವಚನ ಮತ್ತು 45ನೇ ಅಧ್ಯಾಯದ 1ನೇ ವಚನ. We're going to read book of Isaiah chapter 41 verse 13 and Isaiah chapter 45 verse 1 together. ನಾವೆಲ್ಲರೂ ಒಟ್ಟಿಗೆ ಆ ವಾಕ್ಯವನ್ನು ಓದುವಂತರಾಗಿರೋಣ. ಸಿಕ್ಕದವರೆಲ್ಲರೂ ಆಮೇನ್ ಹೇಳ್ರಿ. ಆಮೇನ್. ಓದೋಣ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿತೇನಲ್ಲ. ಯೆಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲುಗಳನ್ನು ತೆರೆದು ಮುಚ್ಚಿಸಲನು ತಾನು ಅಭಿಷೇಕಿಸಿದ ಆ ಕೋರೆಷನಿಗೆ ಹೀಗನ್ನುತ್ತಾನೆ. ಓಕೆ, ನನ್ನ ವಿಷಯ ಈ ಮುಂಚಾನೆ ತಿಂಗಳಿಗೆ ದೇವರು ಕೊಟ್ಟಿರುವಂಥ ಆಲೋಚನೆ ದ ಮಂತ್ ಆಫ್ ಗಾಡ್ಸ್ ಗ್ರಿಪ್, ದೇವರ ಹಿಡಿತದ ತಿಂಗಳು ಅಂತ. ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ನೀವು ದೇವರ ಗ್ರಿಪ್ನಲ್ಲಿದ್ದೀರಾ, ದೇವರ ಹಿಡಿತದಲ್ಲಿದ್ದೀರಾ ಅಂತ ಹೇಳ್ರಿ. ನಾನು ದೇವರ ಸ್ಪರ್ಶದ ಕುರಿತು ಮಾತನಾಡ್ತಾ ಇಲ್ಲ, ನಾನು ಮಾತನಾಡ್ತಾ ಇರೋದು ದೇವರ ಹಿಡಿತದ ಕುರಿತು, ಗ್ರಿಪ್. ಇದಕ್ಕೆ ಇಬ್ರಿಯ ಭಾಷೆಯಲ್ಲಿ ಹಿಡಿತ ಎಂಬ ಪದ ನನಗೆ ಭಾಳ ಪ್ರಧಾನ ಎಂದು ಎಣಿಸ್ತು. ಇಬ್ರಿಯ ಭಾಷೆಯಲ್ಲಿ ಅದನ್ನು ಅಸಾಕ್ ಅಂತಾರೆ. ಅಸಾಕ್, CHAZAQ, CHAZAQ, ಅಸಾಕ್, ದಟ್ ಮೀನ್ಸ್ ಓಲ್ಡ್. ಹಿಡಿತ, ಅದರ ಅರ್ಥ ಬಲಪಡಿಸು, ದೃಢವಾಗಿ ಹಿಡಿಯಲು, ಬೆಂಬಲಿಸಲು, ಬಲಿಷ್ಠನಾಗಲು, ಬಿಗಿಯಾಗಿ ಹಿಡಿದುಕೊಳ್ಳಲು. ಟು ಸ್ಟ್ರೆಂಥನ್, ಟು ಸೀಸ್ ಫರ್ಮ್ಲಿ, ಟು ಸಪೋರ್ಟ್, ಟು ಮೇಕ್ ಸ್ಟ್ರಾಂಗ್, ಟು ಹೋಲ್ಡ್ ಫಾಸ್ಟ್. ಇದು ಅದರ ಮೂಲ ಭಾಷೆಯ ಅರ್ಥವಾಗಿರುತ್ತದೆ. ಇವತ್ತು ಬೈಬಲ್ನಲ್ಲಿ ಅಸಾಕ್ ಎನ್ನುವಂಥ ಪದ ಎಲ್ಲಿ ಉಪಯೋಗಿಸಿದ್ದಾರೋ ಅದನ್ನು ನಿಮ್ಮ ಅರಿವಿಗೆ ತಂದು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ದೇವರು ಕೇವಲ ನಿಮ್ಮ ಕೈಯನ್ನು ಮುಟ್ಟಿ ಬಿಡೋದಲ್ಲ, ಅವನು ನಿಮ್ಮನ್ನು ತನ್ನ ಬಲದಿಂದಲೂ ಮತ್ತು ದೃಢ ನಿಶ್ಚಯದಿಂದಲೂ ನಿಮ್ಮನ್ನು ಹಿಡಿದುಕೊಳ್ತಾನೆ. ಆಮೆನ್. ಗಾಡ್ಸ್ ಗ್ರಿಪ್, ದೇವರ ಹಿಡಿತ ಅಂದಾಗ ಅದರ ಅರ್ಥ ಈಸ್ ಪ್ರೊಟೆಕ್ಷನ್ ಈಸ್ ಗ್ರೇಟರ್ ದೆನ್ ಎವ್ರಿ ಅಟ್ಯಾಕ್. ಅದರ ಅರ್ಥ ಅದರ ಸಂರಕ್ಷಣೆ, ಆತನ ಸಂರಕ್ಷಣೆ, ಆತನ ಕೈ ನಿನ್ನನ್ನು ಹಿಡಿದಿರೋದಾದರೆ ನಿನಗೆ ವಿರುದ್ಧವಾಗಿ ಬರುವ ಎಲ್ಲ ಅಕ್ರಮಗಳಿಗಿಂತ ಅದು ಬಲಿಷ್ಠವಾಗಿರುವಂಥದ್ದಾಗಿರುತ್ತೆ. ಗಾಡ್ಸ್ ಗ್ರಿಪ್ ಮೀನ್ಸ್ ಇಸ್ ಪರ್ಪಸ್ ಇಸ್ ಗ್ರೇಟರ್ ದೆನ್ ಎವ್ರಿ ಡಿಲೇ. ದೇವರ ಹಿಡಿತ ಎನ್ನುವುದು ನಿನ್ನ ಜೀವನದಲ್ಲಿ ದೇವರು ಉದ್ದೇಶಿಸಿರುವ ಆ ಉದ್ದೇಶ ನೆರವೇರದಂತಿರುವ ಎಲ್ಲ ತಾಮಸ ಅಥವಾ ವಿಳಂಬಕ್ಕಿಂತ ಹೆಚ್ಚಿನದಾಗಿರುತ್ತೆ. ಮೂರನೇದಾಗಿ, ಗಾಡ್ಸ್ ಗ್ರಿಪ್ ಮೀನ್ಸ್ His promise is greater than every problem.
ದೇವರ ಕೈಯ ಹಿಡಿತ, ಅದರ ಅರ್ಥ ನಿನಗಿರುವ ವಾಗ್ದಾನ ನೀನು ಎದುರಿಸುತ್ತಿರುವ ಎಲ್ಲ ತೊಂದರೆಗಳಿಗಿಂತ ದೊಡ್ಡದಾಗಿದೆ ಅನ್ನೋದನ್ನು ತೋರಿಸುತ್ತೆ. God's grip means His power is greater than every opposition. ನಿನಗೆ ವಿರುದ್ಧವಾಗಿ ಬರುವಂತ ಎಲ್ಲ ವಿರೋಧಗಳಿಗಿಂತ ದೇವರ ಹಿಡಿತ ಅದು ಬಹಳ ಶಕ್ತಿಶಾಲಿಯಾಗಿ ಬಲಿಷ್ಠವಾಗಿರುತ್ತದೆ. ಅಜಾಕ್ ಎಂಬ ಇಬ್ರಿಯ ಪದ, ಅದರಲ್ಲಿ ಕೊಟ್ಟಿರೋದು ದೇವರ ಹಿಡಿತ. ಒಂದು ಸಾರಿ ಹಿಡಿದ್ರೆ ಯಾರು ಅದನ್ನು ಬಿಚ್ಚಕ್ಕಾಗಲ್ಲ, ಯಾರು ಅದನ್ನು ಸಡಿಲ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಇವತ್ತು ನಾನು ಆಗಸ್ಟ್ ತಿಂಗಳಿನಲ್ಲಿ ನಾನು ನಿಮಗಾಗಿ ಪ್ರವದಿಸುವಂತನಾಗಿದ್ದೇನೆ. ನಿಮ್ಮ ಜೀವನಕ್ಕೆ ವಿರುದ್ಧವಾಗಿ ಶತ್ರು ಏನೆಲ್ಲ ಕುತಂತ್ರಗಳೊಂದಿಗೆ ಬಂದರು, ದೇವರು ನಿಮ್ಮ ಕುಟುಂಬವನ್ನು ಹಿಡಿದಿರೋದಾದರೆ, ದೇವರ ವಾಗ್ದಾನ ನಿಮ್ಮ ಮೇಲೆ ಇರೋದಾದರೆ, ದೇವರು ನಿಮ್ಮ ಕೈಯನ್ನು ಹಿಡಿದಿರೋದಾದರೆ, ನಿಮ್ಮ ಕುಟುಂಬವನ್ನು ಹಿಡಿದಿರೋದಾದರೆ, ನಿಮ್ಮ ಬಿಸ್ನೆಸ್ಸನ್ನು ಹಿಡಿದಿರೋದಾದರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಹಿಡಿದಿರೋದಾದರೆ, ಒಂದೆಜ್ಜೆ ಮುಂದೆ ಹೋಗ್ತೇನೆ, ನಿನ್ನ ಸಮಸ್ತ ಜವಾಬ್ದಾರಿಯನ್ನು ದೇವರು ಹಿಡ್ಕೊಂಡಿರೋದಾದರೆ ಒಂದು ಶತ್ರುವಿಗೂ ಅದನ್ನು ಸಡಿಲ ಮಾಡೋದಕ್ಕೆ ದೇವರು ಅನುಮತಿ ಮಾಡೋದಿಲ್ಲ. ನಾವು ಓದಿದಂಥ ವಾಕ್ಯದಲ್ಲಿ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಎರಡನೇ ವಾಕ್ಯ ನಾವು ಓದಿದ್ದು ಯೆಶಾಯನ ಪ್ರವಾದನೆ ಗ್ರಂಥದಿಂದ 45:1 ನಾನು ಹೀಗೆ ಹೇಳಿದೆ, ಯೆಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲುಗಳನ್ನು ತೆರೆದು ಮುಚ್ಚಿಸಲನು ತಾನು ಅಭಿಷೇಕಿಸಿದ ಕೋರೆಷನಿಗೆ ಈಗ ಅನ್ನುತ್ತಾನೆ. ದೇವರು ತಾನು ಕೈ ಹಿಡಿದ್ರೆ ಅದೇ ಸಮಯದಲ್ಲಿ ಕೆಲ ಶಕ್ತಿಗಳ ಬಲಗಳು ಸಡಿಲವಾಗುತ್ತೆ. When I hold you hand, I am holding it tightly, but the same time the belts of kings are getting loosened. ಅರಸರುಗಳ ನಡುಕಟ್ಟುಗಳನ್ನು ದೇವರು ಸಡಿಲ ಮಾಡ್ತಾ ಇರ್ತಾರೆ. ಇವತ್ತು ಯೇಸುವಿನ ನಾಮದಲ್ಲಿ ಅದು ಸಂಭವಿಸಲಿ. ನಾನು ಆರಂಭದಲ್ಲೇ ಪ್ರವದಿಸ್ತಾ ಇದ್ದೇನೆ, ಇದುವರೆಗೂ ಶತ್ರು ಎಲ್ಲಾದರೂ ಆಧಿಪತ್ಯ ಮಾಡಿ ನಿನ್ನನ್ನು ಹಿಡಿದು ಅದುಮಿಟ್ಟಿರೋದಾದರೆ ಇವತ್ತು ನಾನು ಪ್ರವದಿಸ್ತೇನೆ, ಅಸಾಕ ಅಂದರೆ ದೇವರು ನಿನ್ನನ್ನು ಹಿಡಿದಿರೋದ್ರಿಂದ ಆ ಹಿಡಿತ ಗಟ್ಟಿ ಆಗ್ತಾ ಶತ್ರುವಿನ ನಡು ಸಡಿಲವಾಗ್ತಾ ಇರುತ್ತೆ. ನಡುಕಟ್ಟು ಅಂದರೆ ಬೆಲ್ಟ್ ನಮ್ಮನ್ನು ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಅಂತ ತೋರಿಸುತ್ತೆ. ನಾವು ದೃಢವಾಗಿದ್ದೀವಿ ಅಂತ, ಫಿಟ್ ಆಗಿದ್ದೀವಿ ಅಂತ. ಆಮೇಲೆ ಇದು ಸಡಿಲ ಆಗ್ತಾ ಸಮ್ವೇರ್ ನಾವುಗಳು ಅದರ ಗ್ರಿಪ್ ಕಳ್ಕೊತಾ ಇದ್ದೀವಿ ಅಂತ. ಅರ್ಥ ಆದವ್ರಿಗಾಗಿ ಸ್ತೋತ್ರ ಹೇಳ್ತೇನೆ. ಎಲ್ಲೋ ಸಡಿಲವಾಗ್ತಾ ಇದೆ ಅಂದರೆ, ಒಂದು ಉದಾಹರಣೆ ನಾನು ನಿಮಗೆ ಹೇಳೋದಾದರೆ, ದೇವರು ನಿನ್ನ ಕೈ ಹಿಡಿಯುವಾಗ ಶತ್ರು ಹಿಡಿದಿದ್ದಂಥ ಕೈ, ಯಾವ ಶತ್ರು ನಿನ್ನ ಕುಟುಂಬದ ಮೇಲೆ ಆಧಿಪತ್ಯ ಮಾಡಿದನೋ ಅವನ ನಡುಕಟ್ಟುಗಳನ್ನು, ದೇಶದ ಆಧಿಪತ್ಯ ಮಾಡುವ ಅಂಧಕಾರ ಶಕ್ತಿಗಳ ನಡುಕಟ್ಟುಗಳನ್ನು
ಅರಸರುಗಳ ನಡುಕಟ್ಟುಗಳನ್ನ ಕಮಾನ್ ಸಾಂಬಾಡಿ ರಿಸೀವ್ ಇಟ್ ಯೇಸುವಿನ ನಾಮದಲ್ಲಿ. I am prophesying. ನಾನು ಪ್ರವಚಿಸ್ತಾ ಇದ್ದೇನೆ. ಇದುವರೆಗೂ ಶತ್ರು ಆಧಿಪತ್ಯ ಮಾಡಿ ನಿನಗೆ ಲಭಿಸಬೇಕಾದ ಆಶೀರ್ವಾದ, ನಿನ್ನ ವಾಗ್ದಾನ ನೆರವೇರದಂತೆ ಅವನ ಕೈ ಹಿಡಿದಿರೋದಾದ್ರೆ ದೇವರ ಕೈ ಸ್ಟ್ರಾಂಗ್ ಆಗ್ತಾ 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 ಅಲ್ಲಿ ನಡುಕಟ್ಟುಗಳು ಬೀಸ್ತಾ ಇರುತ್ತೆ. You come. Now ಈ ಕೈ, ದೇವರ ಕೈ ಇವನನ್ನು ಟೈಟಾಗಿ ಹಿಡಿತಾ ಈ ಶಕ್ತಿಯ ಹಿಡಿದಿದ್ದಂಥ ಶಕ್ತಿಯ ಕೈ ಹೋಗ್ತಾ 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 ಸಡಿಲ ಆಗುತ್ತೆ. ಕಾರಣ ದೇವರ ಶಕ್ತಿಯ ಮುಂದೆ ಈ ಶಕ್ತಿ ನಿಲ್ಲಕ್ಕಾಗಲ್ಲ. ಹಾಗಾದ್ರೆ ದೇವರ ವಾಗ್ದಾನ ಇವನ ಮೇಲೆ ಇರೋದ್ರಿಂದ ಇವನಿಗೆ ವಿರುದ್ಧವಾಗಿ ಕುತಂತ್ರ ಮಾಡುವ ಯಾವ ಶಕ್ತಿ ಆದರೂ ಇವನನ್ನು ಹಿಡಿದಿರೋದಾದ್ರೆ ಅದು ಅರಸರುಗಳಾದರೂ ಅವರ ನಡುಕಟ್ಟುಗಳು ಸಡಿಲವಾಗ್ತಾ ಇರುತ್ತೆ, ಬಿಚ್ಚಲ್ಪಡುತ್ತೆ, ಪಟ್ಟಣಗಳು ಸ್ವಾತಂತ್ರ್ಯವಾಗುತ್ತೆ. ಹಿಡಿದಿಟ್ಟಿರುವ ಪಟ್ಟಣಗಳು, ಏರಿಯಾಗಳು ಆರಾಧನೆಗಾಗಿ ಸ್ವಾತಂತ್ರ್ಯವಾಗೊಳ್ಳುತ್ತಾ ಇದೆ. ದೇವರಿ ಟೈಟಾಗಿ ಹಿಡ್ಕ, ಹಿಂಗಲ್ಲಪ್ಪ, ಟೈಟಾಗಿ ಹಿಡ್ಕ. ಬಿಡಲ್ಲ, ಇವನ ವಾಗ್ದಾನ ನೆರವೇರಕ್ಕೆ ಬಿಡಲ್ಲ, ಆಶೀರ್ವಾದ ಕೊಡಲ್ಲ. ಟೈಟಾಗಿ ಹಿಡಿದಿದ್ದಾನೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿನಗೆ ಸಹಾಯಕನಾಗಿ ಬರ್ತೀನಿ. ಈ ತಿಂಗಳು ಕೆಲವರ ಮೇಲೆ ದೇವರ ಸಹಾಯದ ಹಸ್ತ, ಕೆಲ ಕುಟುಂಬಗಳ ಮೇಲೆ ಇದುವರೆಗೂ ಕಾಣದೇ ಇರುವ ರೀತಿಯಲ್ಲಿ ದ ಸೂಪರ್ ನ್ಯಾಚುರಲ್ ಹೆಲ್ಪ್, ಸೂಪರ್ ನ್ಯಾಚುರಲ್ ಅದ್ಭುತಗಳು, ಸೂಪರ್ ನ್ಯಾಚುರಲ್ ಮಿರಾಕಲ್ ಈ ದಿವಸಗಳಲ್ಲಿ ಕೆಲವರ ಕುಟುಂಬಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ದೇವರು ರಿಲೀಸ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಲಿಸನ್ ಟು ಮೀ. ಈಗ ಟೈಟಾಗಿ ಹಿಡಿದಿದ್ದಾರೆ, ಬಿಡೋದಿಲ್ಲ ಅಂತ. ಆದರೆ ದೇವರು ಬಂದು ಇವನ್ ಕೈ ಹಿಡಿದಾಗ, ಇವನ್ ಕೈ ಹಿಡಿಯೋ ಕಾರಣ ಇವನ ಮೇಲೆ ಅಭಿಷೇಕ ಕೊಟ್ಟವನ್ ದೇವರು, ಇವನಿಗೆ ವಾಗ್ದಾನ ಕೊಟ್ಟವನ್ ದೇವರು, ಇವನನ್ನ ಉನ್ನತ ಸ್ಥಾನಕ್ಕೆ ಏರಿಸೋದು ದೇವರ ಚಿತ್ತ. ಇವನ ಮೂಲಕ ದೇವರ ರಾಜ್ಯ ಮಹಿಮೆ ಪಡಬೇಕು, ಇವನ ಮೂಲಕ ದೇವರ ರಾಜ್ಯ ಕಟ್ಟಲ್ಪಡಬೇಕು, ಇವನ ಮೂಲಕ ಪರಲೋಕದ ಚಿತ್ತ ಭೂಲೋಕದಲ್ಲಿ ನೆರವೇರಬೇಕು. ಅದಕ್ಕೆ ಇವನನ್ನ ದೇವರು ಅಭಿಷೇಕ ಮಾಡಿ ಬೇರ್ಪಡಿಸುವಾಗ ಶತ್ರು ಹೇಳ್ತಾನೆ, ನಾನು ಬಿಡೋದಿಲ್ಲ, ಇವನ ಮೇಲೆ ಉದ್ದೇಶ ನೆರವೇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳುವಾಗ ಪರಲೋಕದ ದೇವರು ಆಗಸ್ಟ್ ತಿಂಗಳಿನಲ್ಲೇ ಏದೆನ್ ತೋಟದಲ್ಲಿ ಸಂಜೆ ಸಮಯದಲ್ಲಿ ತಂಗಾಳಿ ಬೀಸುವಾಗ ತಂದೆಯಾದ ದೇವರು ಇಳಿದು ಬಂದ ಹಾಗೆ ಇವತ್ತು ಪರಲೋಕದಿಂದ ದೇವರು ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಗೆ ಅವನು ಇಳಿದು ಬರ್ತಾನೆ. ಅವನು ಇಳಿದು ಬರೋದು ಮಾತ್ರವಲ್ಲ, ಭಯಪಡಬೇಡ, ಭಯಪಡಬೇಡ. ನಾನೇ ಯೆಹೋವನು, ಐ ಆಮ್ ದ ಎಲ್ ಶಡೈ. ನಾನೇ ಇದ್ದವನು, ನಾನೇ ಇರುವಾತನು, ನಾನೇ ಬರಲಿಕ್ಕಿರುವವನು, ನಾನೇ ಆಲ್ಫಾ, ನಾನೇ ಒಮೇಘಾ, ನಾನೇ ನಿನ್ನ ಸಹಾಯಕ್ಕಾಗಿ ಬಂದಿದ್ದೇನೆ. Azak, that means holding tightly. ಹೋಲ್ಡಿಂಗ್ ಟೈಟ್ಲಿ. ಇಲ್ಲಿ ಟೈಟ್ ಆಗ್ತಾ ಆಗ್ತಾ ಅಲ್ಲಿ ಲೂಸ್ ಆಗ್ತಾ ಇದೆ, ಅಲ್ಲಿ ಲೂಸ್ ಆಗ್ತಾ ಇದೆ. ಇವತ್ತು ಕೆಲ ಕುಟುಂಬಗಳ ಮೇಲೆ ಶತ್ರು ಇಟ್ಟಿರುವ ಆಧಿಪತ್ಯ ಆಗಸ್ಟ್ ತಿಂಗಳಲ್ಲಿ, ಓ somebody shout, I am God's grip, I am in God's grip. ನಾನು ದೇವರ ಹಿಡಿತದಲ್ಲಿ ಇರ್ತೇನೆ.
ಆಮೇಲೆ ದೇವರು ಬಲವಾಗಿ ಹಿಡಿಯಲು ಶತ್ರುವಿನ ಬಲ ಸಡಿಲವಾಗ್ತಾನೆ ಹೋಗುತ್ತೆ. ಯಾರಿಗಾದ್ರೂ ದೇವರ ಗ್ರಿಪ್ಪಲ್ಲಿ ಬರಬೇಕನ್ನೋರು ಇದ್ರೆ ಇವತ್ತು ಬಾಯಿ ತೆರೆದ ಪ್ರಬೋಧನೆ ಹೇಳ್ರಿ. 2026 ಆಗಸ್ಟ್ ತಿಂಗಳಲ್ಲಿ ನಾನು ದೇವರ ಹಿಡಿತದಲ್ಲಿದ್ದೇನೆ, ನಾನು ದೇವರ ಹಿಡಿತದಲ್ಲಿದ್ದೇನೆ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್, hallelujah. When God holds your hand, the demonical spirit will becoming a weaker. ದೇವರು ಹಿಡಿದ್ರೆ ಶತ್ರುವಿನ ಬಲ ಕುಂದಿಸ್ಲೇಬೇಕು. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನಾನು ದೇವರ ಗ್ರಿಪ್ಪಲ್ಲಿ ಇದ್ದೀನಿ ಅಂತ ಹೇಳ್ರಿ. ಅಜಾಕ್ ಎಂಬ ಇಬ್ರಿಯ ಪದ, ದ ಓಲ್ಡ್, ಈ ಪದ ಬೈಬಲ್ನಲ್ಲಿ ಫಸ್ಟ್ ಮೆನ್ಷನ್ ಮಾಡಿರೋದು ಬುಕ್ ಆಫ್ ಜೆನಸಿಸ್, ಆದಿಕಾಂಡ ಪುಸ್ತಕ 19:16ರಲ್ಲಿ. 19:16ರಲ್ಲಿ ನಾವು ಅದನ್ನು ಕಾಣಬಹುದು. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಇಲ್ಲಿ ಸ್ವಲ್ಪ ಒಂದು ನಿಮಿಷ ನಾನು ನಿಲ್ಲಕ್ಕೆ ಬಯಸ್ತೀನಿ. ಎಷ್ಟು ಜನ ನಂಬ್ತೀರಾ ಯಾರೋ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದರಿಂದ, ಯಾರೋ ನನಗೋಸ್ಕರ ಕಣ್ಣು ನೀರು ಸುರಿಸಿದ್ದರಿಂದ, ಸಭೆ ನನಗಾಗಿ ಹೊಡಕಿನ ಗೋಡೆಯಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ. ಚರಿತ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊದೋಮ್ ಗೊಮೋರ್ ನಾಶ ಮಾಡೋದಕ್ಕೆ ದೇವರು ತೀರ್ಮಾನಿಸ್ತಾರೆ. ದೇವರ ತೀರ್ಮಾನ, ದೇವರ ಕೋಪ ಸೊದೋಮ್ ಗೊಮೋರ್ ಮೇಲೆ ಬೀಳುವಾಗ ಲೋಟನನ್ನ ಮತ್ತು ಕುಟುಂಬವನ್ನ, ಲೋಟನು, ಅವನ ಹೆಂಡತಿ, 2 ಮಕ್ಕಳು, ಈ ಕುಟುಂಬವನ್ನು ದೇವರು ಕನಿಕರಿಸಿದನು ಅಂತ ಬರೆದಿದೆ. ಇಟ್ ಈಸ್ ದ ಗಾಡ್ಸ್ ಗ್ರಿಪ್ ಆಫ್ ಮರ್ಸಿ. ದೇವರ ಕನಿಕರದ ಹಿಡಿತ ಅದು. ಲೋಟನು ಮಾಡಿದ ಪುಣ್ಯ ಕಾರ್ಯ ಅಲ್ಲ, ಲೋಟನ ಹೆಂಡತಿ ಮಾಡಿದ ಪುಣ್ಯ ಕಾರ್ಯದಿಂದ ಅಲ್ಲ. ದೇವರು ತನ್ನ ಕನಿಕರದ ಹಿಡಿತವನ್ನು ಹಿಡಿತಾ ಇದ್ದಾನೆ. ಗಾಡ್ಸ್ ಮರ್ಸಿ ಗ್ರಿಪ್. ಈ ಮರ್ಸಿ ಹೆಂಗ್ ಬಂತು? ಈ ಕನಿಕರ ಎಲ್ಲಿಂದ ಬಂತು? ಲೋಟನ ಚಿಕ್ಕಪ್ಪ, ಅಂಕಲ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ದೇವರು ಅವನ ಪ್ರಾರ್ಥನೆ ಕೇಳಿ ಸೊದೋಮ್ ಗೊಮೋರನ ನ್ಯಾಯ ತೀರ್ಪಿನಿಂದ ಇವರನ್ನ ಹೊರಗಡೆ ತರ್ತಾ ಇದ್ದಾನೆ. ಆದರೆ ಎಷ್ಟೇ ತ್ವರೆಪಡಿಸಿದ್ರು, ಎಷ್ಟೇ ಆತುರಪಡಿಸಿದ್ರು, ಇವರ ಜೀವನದಲ್ಲಿ ವಿಳಂಬ ಧೋರಣೆ. ಎಷ್ಟೇ ಫೋರ್ಸ್ ಮಾಡಿದ್ರು ಕೆಲವರು ಮುಂದಕ್ಕೆ ಬರಗಲ್ಲ. ಮೀನಾಮೇಷ ಎಣಿಸ್ತಾ ಇರ್ತಾರೆ, ಬರ್ಲಿಕ್ಕಿರುವ ನ್ಯಾಯ ತೀರ್ಪಿನಿಂದ ತಪ್ಪಿಸ್ಕೊಳ್ಳೋ ಅಂತ ಹೇಳಿದ್ರೆ ಇವನು ಯೋಚನೆ ಮಾಡ್ತಾನೆ, ಹೋಗೋಣ ಬೇಡವಾ. ಅಲ್ಲಿ ಇಂಗ್ಲಿಷಲ್ಲಿ ಕೊಟ್ಟಿರೋ ಲಿಂಗರಿಂಗ್, ವಿಳಂಬ ಧೋರಣೆ. ಸ್ತೋತ್ರ. ಲೋಟ ವಿಳಂಬನೆ ಧೋರಣೆ ಮಾಡಿದ್ರೆ ಇವನು ಅದರಲ್ಲಿ ಬ್ಯಾಚುಲರ್ ಡಿಗ್ರಿ ತಗೊಂಡ್ರೆ
ಇವನ ಹೆಂಡತಿ ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾಳೆ ಅದರಲ್ಲಿ. ಸೋತ್ರ. ಇವನು ಹೋಗೋಣ ಬೇಡವಾ ಅಂತ ಮೀನಾಮೇಷ ಎಣಿಸ್ತಾ ಇರುವಾಗ ತಿರುಗಿ ನೋಡೋಣ ಬೇಡವಾ ಅಂತ ಮೀನಾಮೇಷ ಎಣಿಸಿದ್ರೆ ಅವಳು ಡೈರೆಕ್ಟಾಗಿ ತಿರುಗಿ ನೋಡಿದ್ಲು. ಸೋತ್ರ. ಯಾಕಂದ್ರೆ ಅಯ್ಯೋ ಮೊನ್ನೆ ತಗೊಂಡೆ ಸ್ಯಾಮ್ಸಂಗ್ದು ಫ್ರಿಜ್ಜು, ಮೊನ್ನೆ ತಗೊಂಡಿದ್ದೆಲ್ಲ, ಅಯ್ಯೋ ಆ ಪ್ರೆಷರ್ ಕುಕ್ಕರ್ ಹೊಸದಿತ್ತಲ್ಲ, ಆ ಗ್ಯಾಸ್ ಸ್ಟವ್ ಹೊಸದಿತ್ತಲ್ಲ, ಹಂಗೆ ಬಿಟ್ಟಿದ್ದು, ಅದನ್ನು ಎತ್ಕೊಂಡ್ಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತಲ್ಲ. ವಿಳಂಬ ಧೋರಣೆ. ಮರುಭಾಗದಲ್ಲಿ ಅಬ್ರಾಮನವನ ಅಂಕಲ್, ಅವನ ಚಿಕ್ಕಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ? ಇವರು ನ್ಯಾಯ ತೀರ್ಪಿಗೆ ಒಳಗಾಗಬಾರದು. ಇವರು ಮಾಡಿದ ಕಾರ್ಯದಿಂದ ಅಲ್ಲ, ಅವರ ಅಂಕಲ್ನ ಪ್ರಾರ್ಥನೆ, ಅವರ ಚಿಕ್ಕಪ್ಪನ ಪ್ರಾರ್ಥನೆ ಇದೆಯಲ್ಲ, ದೂತರನ್ನ ಇಳಿಸ್ತ. Angel came not because of the Lord, angel came because of Abraham. ಎಷ್ಟು ಜನ ಹೇಳ್ತೀರಾ ಇವತ್ತು ನಾನು ಇಲ್ಲಿ ಇರೋದಕ್ಕೆ ಕಾರಣ, ನಾನು ಒಂದು ಕುಟುಂಬವಾಗಿ ಜೀವಿಸೋದಕ್ಕೆ ಕಾರಣ ನನ್ನ ತಾಯಿಯ ಪ್ರಾರ್ಥನೆ, ನನ್ನ ತಂದೆಯ ಪ್ರಾರ್ಥನೆ, ನನ್ನ ಚಿಕ್ಕಪ್ಪನ ಪ್ರಾರ್ಥನೆ, ನಮ್ಮ ತಾತನ ಪ್ರಾರ್ಥನೆ, ನಮ್ಮ ಅಜ್ಜಿಯ ಪ್ರಾರ್ಥನೆ, ನನ್ನ ಹೆಂಡತಿಯ ಪ್ರಾರ್ಥನೆ. Somewhere somebody is praying. ಯಾರೋ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. Somebody is praying for me. ನನಗೋಸ್ಕರ ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ನ್ಯಾಯ ತೀರ್ಪಿಗೆ ಒಳಗಾಗಬೇಕಾದವನಲ್ಲ, ಅದರಿಂದ ಹೊರಗಡೆ ಬರೋದಕ್ಕೆ ದೇವದೂತನು ಬಂದು ಹಿಡಿತಾ ಇದ್ದಾನೆ. ಆಮೇಲೆ ಈ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಲಾಟ್ ವಾಸ್ ನಾಟ್ ರನ್ನಿಂಗ್ ಔಟ್ ಆಫ್ ಸೋದಮ್, ಹಿ ವಾಸ್ ಲಿಂಗರಿಂಗ್. ಅವನು ಸೋದಮ್ ಗೋಮೋರದ ನಾಶದಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾ ಇಲ್ಲ, ಅವನು ಸ್ಲೋ ಡೌನ್ ಆಗಿದ್ದಾನೆ, ವಿಳಂಬ ಮಾಡ್ತಾ ಇದ್ದಾನೆ. Yet God's mercy was greater than his hesitation. ದೇವರ ಕರುಣೆ ಇವನ ವಿಳಂಬ ಧೋರಣೆ ಅಥವಾ ಇವನ ಹಿಂಜರಿಕೆ ಅಥವಾ ಇವನಿಗೆ ಬಂದಂಥ ಸಂಶಯ, ಅನುಭವ, ಅನುಮಾನ, ಇವೆಲ್ಲದಕ್ಕಿಂತ ದೊಡ್ಡದು ದೇವರ ಕನಿಕರ. ಮೇ ಬಿ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ದೇವೆ. ಇಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳೋದಕ್ಕೆ ಕಾರಣ ನಾವೇನೋ ಪುಣ್ಯ ಕಾರ್ಯ ಮಾಡಿರೋದ್ರಿಂದ ಅಲ್ಲ, ನಾವೇನೋ ದೊಡ್ಡ ದಾನ ಧರ್ಮ ಮಾಡಿರೋದ್ರಿಂದ ಅಲ್ಲ, ನಾವು ದೇವರು ಈಗ ಇಳಿದು ಬಂದ್ರು ನಾನು ಫಸ್ಟ್ ಎದ್ದು ದೇವರು ಕರ್ಕೊಂಡು ಹೋಗ್ಬಿಡ್ತಾನೆ ಅನ್ನೋ ಕಾರಣದಿಂದ ಅಲ್ಲ. Somewhere somebody is praying for me. ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂಥವ್ರು ಯಾರಾದರೂ ಇದ್ರೆ ಒಳಗಡೆ ಇದ್ರೆ, ಅಂಥವ್ರು ಯಾರಾದರೂ ಇದ್ರೆ, ಲೋಟನು ತಡ ಮಾಡಿದ್ರು ದೇವರು ತಡ ಮಾಡಲಿಲ್ಲ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಕೆಲವೊಮ್ಮೆ ನಾವು ತಡ ಮಾಡಿದ್ರು ದೇವರು ನಮಗೋಸ್ಕರ ತಡ ಮಾಡೋದಿಲ್ಲ. ಅವನ ಗ್ರಿಪ್ಪಿಗೆ ನೀನು ಬಂದರೆ ತಕ್ಕ ಕಾಲದಲ್ಲಿ ಅವನ ಹಿಂಗಾರು ಮುಂಗಾರು ಮಳೆಯನ್ನು ನಿನಗಾಗಿ ಸುರಿಸ್ತಾನೆ. Oh, somebody receive this prophetical word. ಯಾರಾದರೂ ಪ್ರವಚನೆಯ ಶಬ್ದವನ್ನು ಸ್ವೀಕರಿಸ್ರಿ. ಯಾವಾಗ ನೀನು ದೇವರ ಗ್ರಿಪ್ಪಿಗೆ ಬರ್ತೀಯೋ ನಿನ್ನ ಚರಿತ್ರೆ ಬದಲಾವಣೆ ಆಗುತ್ತೆ. ಕೆಲವರು ನಿಮ್ಮ ಕರೆಯಿಂದ ತುಂಬಾ ಲೇಟ್ ಮಾಡಿದ್ರಿ.
ದೇವರು ಎಷ್ಟು ಸತಿ ಕರೆದ್ರು, ಎಷ್ಟು ಸತಿ ಹೇಳಿದ್ರು, ಎಷ್ಟು ಸತಿ ಉಪದೇಶ ಕೇಳಿದ್ರಿ, ಎಷ್ಟು ಸತಿ ಪ್ರಸಂಗ ಕೇಳಿದ್ರಿ, ಎಷ್ಟು ಸರಿ ವಾಕ್ಯ ನಿಮ್ಮ ಹೃದಯದಲ್ಲಿ ಅಲುಗು ನೆಟ್ಟುವಂತೆ ಚುಚ್ಚಿದ್ರು ಸಹ ಯು ಆರ್ ಡಿಲೇಯಿಂಗ್. You are delaying in your call. Some people are delayed in your obedience. ವಿಧಿಯತ್ವದಲ್ಲಿ ತಡ ಮಾಡಿದ್ರಿ. ನಿಮ್ಮ ಬಿಡುಗಡೆ ಹತ್ತಿರ ಬಂದಾಗ ನೀವು ದೇವರ ಸಮ್ಮುಖದಲ್ಲಿ ಇಲ್ಲದಂತೆ ಯು ಆರ್ ನಾಟ್ ಅವೈಲಬಲ್. ಯುವರ್ ಬ್ರೇಕ್ ಥ್ರೂ ಇಸ್ ವೇಟಿಂಗ್ ಫಾರ್ ಯು, ಬಟ್ ಯು ಆರ್ ನಾಟ್ ಅವೈಲಬಲ್. ನಿನ್ನ ಬಿಡುಗಡೆ ನಿನ್ನ ಬಾಗಿಲನ್ನ ತಟ್ಟುವಾಗ ನೀನು ಬಾಗಿಲು ಮುಚ್ಕುತ್ತಿದೀಯಾ. ಓ ಕಮಾನ್ ಸಂಬಡಿ. ಆದರೂ ದೇವರು ಹೇಳ್ತಾನೆ, ಅವನನ್ನು ಕನಿಕರಿಸಿದ್ದರಿಂದ ಮೈ ಮರ್ಸಿ ಇಸ್ ರೀಚಿಂಗ್ ಫಾರ್ ಯು. ನನ್ನ ಕನಿಕರ ನಿನ್ನನ್ನು ಹುಡುಕೊಂಡು ಬರ್ತಾ ಇದೆ. ಅಲ್ಲಲ್ಲಿ ಅವನ ಕನಿಕರ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕಮಾನ್, ಹಾಲೆಲೂಯಾ, ಕಮಾನ್, ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ, ಹೃದಯ ಬಿಚ್ಚಿ ಹೇಳ್ರಿ. ನಾನು ನಿಂತಿದ್ದಲ್ಲಪ್ಪ ದೇವರೇ, ನಿನ್ನನ್ನು ನಾನು ನಿಲ್ಲಿಸಿದ್ದು. ನಾನು ಇವತ್ತೇನಾದರೂ ಆಗಿದ್ರೆ ಅದು ನಿನ್ನ ಕೃಪೆ, ನಿನ್ನ ಕರುಣೆ ಅಂತ ಹೇಳುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. I am pulling you out before the distraction. ನಿನ್ನ ನಾಶನಕ್ಕೆ ಮುಂಚೆ ದೇವರು ನಿನ್ನನ್ನು ಎಳಿತಾ ಇದ್ದಾನೆ. He is holding your hand.